ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುರುಗಳು ಹೇಳಿದ್ದಕ್ಕೂ ಇವ್ನು ನಡ್ಕೊಳ್ತಾ ಇರೋದಕ್ಕೂ ಎಲ್ಲವೂ ತಾಳೆ ಆಗ್ತಿದೆ. ಎಂದೋ ಸನ್ಯಾಸಿ ಆಗ್ಬೇಕಾದವನು ಈಗ್ಲಿಂದಲೇ ಆ ಗುಣಗಳನ್ನ ರೂಢಿಸ್ಕೊಂಡ್ರೆ ಇರುವಷ್ಟು ದಿವಸಗಳು ತಾಯಿ ತಂದೆ ಪ್ರೀತಿಯಿಂದ ದೂರ ಇರ್ತಾನೇನೋ ಅಂತ ನನಗೆ ಭಯ ಆಗ್ತಿದೆ. ಆದ್ರೆ ಇದಕ್ಕೆ ಪರಿಹಾರ ಇಲ್ಲ ಅಂತಾನೂ ನನಗೆ ಗೊತ್ತಿದೆ. ಭವಿಷ್ಯದಲ್ಲಿ ಅವನ ಜೀವನ ಅಚ್ಚರಿಯ ತಿರುವುಗಳನ್ನ ಪಡೆಯಲಿ. ದೇವ್ರೆ, ನನ್ನ ಮಗ ಮಾಡೋದೆಲ್ಲ ಒಳ್ಳೆ ಕೆಲಸನೇ ಆಗಿರಬಹುದು. ಆದರೆ ಅದರಿಂದ ಅವನಿಗೇನಾದರೂ ತೊಂದರೆ ಆದರೆ, ನಾಳೆ ದಿನ ಸಮಾಜ ಅವನ್ನ ದೂರ ಮಾಡಿದ್ರೆ ನನ್ನ ಮಗನ ಸ್ಥಿತಿ ಏನು ಅಂತ ನೆನೆಸ್ಕೊಂಡ್ರೆ ನಂಗೆ ಭಯ ಆಗ್ತಿದೆ. ಭಗವಂತ, ಈ ಸಮಾಜ ಯಾಕೆ ಹೀಗೆ? ಕಾಯಿಲೆ ಬಂತು ಅಂತ ತಮ್ಮ ಮನೆಯವರು, ಊರಿನವರು ಒಬ್ಬ ಮನುಷ್ಯನ ದೂರ ಮಾಡೋದಾದ್ರೆ ಈ ಸಮಾಜದಲ್ಲಿ ಮನುಷ್ಯತ್ವ ಅನ್ನೋದು ಎಲ್ಲಿದೆ? ಅರ್ಧರಾತ್ರಿಯಲ್ಲಿ ಎದ್ದು ದೇವ್ರ ಮುಂದೆ ಯಾಕೆ ಕೂತಿದ್ಯಪ್ಪ? ತಪ್ಪು ಮಾಡದ್ನ ಅಂತ ಕೇಳಿದ್ದಕ್ಕೆ ನೀವು ಉತ್ತರ ಕೊಡ್ಲಿಲ್ಲ. ಅದಕ್ಕೆ ದೇವ್ರಾದ್ರೂ ಉತ್ತರ ಕೊಡ್ತಾನೇನೋ ಅಂತ ಬಂದೆ. ಒಬ್ಬ ತಂದೆಯಾಗಿ ಹೇಳಬೇಕು ಅಂದ್ರೆ ನೀನ್ ಮಾಡಿದ್ದು ತಪ್ಪಲ್ಲ. ಆದ್ರೆ ಸಮಾಜದಲ್ಲಿ ಒಬ್ಬನಾಗಿ ಸಮಾಜದ ಕಟ್ಟುಪಾಡುಗಳನ್ನ ನಾವು ಪಾಲಿಸ್ಲೇಬೇಕಾಗತ್ತೆ. ಇದ್ರಲ್ಲಿ ಸಮಾಜ ಎಲ್ಲಿಂದ ಬಂತಪ್ಪ? ಇದು ನಮ್ಮನೆ, ಇದಕ್ಕೆ ನೀನೇ ಯಜಮಾನ. ಅವ್ರನ್ನ ಒಳಗ್ ಕರೆದು ಆಶ್ರಯ ಕೊಡ್ಬೋದಿತ್ತಲ್ಲ. ಈ ಕಾಯಿಲೆ ಅಂತಿಂತದ್ದಲ್ಲಪ್ಪ, ಒಬ್ರಿಂದೊಬ್ರಿಗೆ ಬೇಗ ಹರಡುತ್ತೆ. ಮನೆಯಲ್ಲಿ ವಯಸ್ಸಾಗಿರೋ ಸೀತಕ್ಕ ಇದ್ದಾಳೆ, ಜೊತೆಗೆ ನೀನಿನ್ನು ಚಿಕ್ಕ ಹುಡುಗ. ಮನೆಗೆ ಜನ ಬಂದು ಹೋಗ್ತಿರ್ತಾರೆ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾಳೆ ಅದಕ್ಕೆ ನಾವೇ ಹೊಣೆ ಆಗಿರ್ತೀವಿ. ಛೇ, ಇಂಥ ಕಾಯಿಲೆನ ಆ ತಿಮ್ಮಪ್ಪ ಯಾಕಾದ್ರೂ ಸೃಷ್ಟಿ ಮಾಡಿದ್ನ? ತಿಮ್ಮಪ್ಪ ಸೃಷ್ಟಿ ಮಾಡಿದಲ್ಲ ಅಪ್ಪ. ಪಾಪಗಳನ್ನ ಮಾಡಿ ಮುಕ್ತಿ ಪಡೆಯೋಕ್ಕೂ ಮುಂಚೆ ಶಿಕ್ಷೆಯನ್ನ ಅನುಭವಿಸಿಯೇ ಹೋಗ್ಬೇಕು ಅಂತ ಸೃಷ್ಟಿ ಆದದ್ದು. ಏನ್ ಸೃಷ್ಟಿನೋ ಏನ್ ಕಾಯಿಲೆನೋ, ಇದಕ್ ಮದ್ದು ಬೇರೆ ಇಲ್ವಂತೆ. ಅಪ್ಪ, ಆ ತಿಮ್ಮಪ್ಪನ್ಗೆ ಯಾವತ್ತೂ ನೋವಾಗಿಲ್ವಾ? ಆಗಿದ್ರೆ ಗೊತ್ತಾಗಿರೋದು. ಯಾಕಾಗಿಲ್ಲಪ್ಪ? ಒಂದ್ ಹೆಣ್ಣು ತಿಮ್ಮಪ್ಪನ್ಗೆ ಪ್ರತಿನಿತ್ಯ ತುಳಸಿ ಸೇವೆ ಮಾಡ್ತಾ ಇದ್ರಂತೆ. ಒಂದಿನ ಸುಸ್ತಾಗಿ ತಿಮ್ಮಪ್ಪನ ಮುಂದೆ ಕೂತು, ತಿಮ್ಮಪ್ಪ ನೀನ್ ನನಗ್ ಸಹಾಯ ಮಾಡಬಾರ್ದಾ ಅಂತ ಕೇಳ್ಕೊಂಡ್ಲಂತೆ. ಆಗ ತಿಮ್ಮಪ್ಪ ಮಾರುವೇಷದಲ್ಲಿ ಬಂದು ಆಕೆಗೆ ಸಹಾಯ ಮಾಡದಂತೆ. ಆದ್ರೆ ಇದನ್ನ ನೋಡಿದ ಆಕೆ ಗಂಡ ತಪ್ಪಾಗಿ ತಿಳ್ಕೊಂಡು ತಿಮ್ಮಪ್ಪನ್ಗೆ ಕಲ್ಲಲ್ಲಿ ಹೊಡೆದಂತೆ. ಆ ಕಲ್ಲು ಬಂದು ತಿಮ್ಮಪ್ಪನ ಗಲ್ಲಕ್ ಬಡ್ದು ರಕ್ತ ಹರಿಯೋಕ್ ಶುರುವಾಯ್ತಂತೆ. ಆಮೇಲೆ ತಿಮ್ಮಪ್ಪನ ಮಹಿಮೆಯನ್ನ ಅರ್ಥ ಗಂಡ ಹೆಂಡತಿ ಇಬ್ರು ತಿಮ್ಮಪ್ಪನ ಕ್ಷಮೆ ಕೇಳಿ ಅವನ ಗಲ್ಲಕ್ಕೆ ಗಂಧ ಹಚ್ಚಿದ್ರಂತೆ. ಅದಕ್ಕೆ ಇವತ್ತಿಗೂ ಆ ನನ್ನಪ್ಪನ ಗಲ್ಲಕ್ಕೆ ಗಂಧ ಹಚ್ಚೋದು. ನೋಡ್ದ್ಯಾ, ಅವನಿಗೂ ನೋವಾಗಿದೆ. ಅಪ್ಪ, ಒಂದ್ ವೇಳೆ ನನ್ಗೂ ಈ ಕಾಯಿಲೆ ಬಂದ್ರೆ ಸಮಾಜಕ್ಕೆ ಹೆದರಿ ನನ್ನನ್ನು ದೂರ ಮಾಡ್ತೀರಾ? ವೆಂಕಟನಾಥ ಲೋಕಕ್ಕೆ ಸಮರ್ಪಿತನಾದ ಮಗ. ಹಾಕ್ತಿ ನೋಡು, ಬಿಡ್ತೋನು. ಏನ್ರಿ ಇವನು? ಇವ್ಗೆ ಹೇಗ್ರಿ ಬುದ್ಧಿ ಹೇಳೋದು? ಅಪ್ಪ ದೇವ್ರೆ,
ಸಮಾಧಾನ ಮಾಡ್ಕೊ. ಒಂದ್ ವೇಳೆ ಆದ್ರೆ ಅಂತ ಹೇಳಿದ್ದು. ಹುಚ್ಚೋ ಬಾಯಿ, ಶಕುನ ನುಡಿಬೇಡ. ಜ್ವರ ಬಂದ್ರೇನೆ ಸಹಿಸಲ್ಲ, ಅಂತದ್ರಲ್ಲಿ ಸರಿ, ಜ್ವರನೇ ಬಂತು ಅಂತ ಇಟ್ಕೋ. ಬಿಡು. ಇಲ್ಲ ಇಲ್ಲ, ಇನ್ನು ಮುಂದೆ ಬರಲ್ಲ. ಹಿಂದೆ ಬಂದಾಗ ಏನ್ ಮಾಡ್ತಿದ್ದೆ? ಔಷಧಿ ಕೊಡ್ತಿದ್ದೆ. ಜ್ವರ ಕಡಿಮೆ ಆಗದೆ ಇದ್ದಾಗ ಅವಲಕ್ಕಿ ಮಾಡಿ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಅರ್ಪಿಸಿ ಅದನ್ನ ತಂದು ನಿನ್ ಕೊಡ್ತಿದ್ದೆ. ಅದ್ ತಿಂದ ತಕ್ಷಣ ನಿನ್ ಜ್ವರ ಕಡಿಮೆ ಆಗ್ತಿತ್ತು. ಸಾಕಾ? ಈಗ ಬಾಯಿ ಮುಚ್ಕೊಂಡ್ ಬಿತ್ಕೊಳ್ಳ, ನಾನು ಬಾರಿಸ್ಬಿಡ್ತೀನಿ. ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಅಪ್ಪ ಕೃಷ್ಣ, ಭಕ್ತಿಯಿಂದ ಕೇಳಿದ್ರೆ ನೀನ್ ಏನ್ ಬೇಕಾದ್ರೂ ಕೊಡ್ತೀಯಂತೆ. ನನ್ಗೋಸ್ಕರ ನಾನೇನು ಕೇಳ್ಕೊಳಲ್ಲ. ನಿನ್ ಪ್ರಸಾದ ಅಂತ ಈ ಅವಲಕ್ಕಿನ ಆ ತಾಯಿಗೆ ತಿನ್ನಿಸ್ತೀನಿ. ಅವ್ರ ಕಾಯಿಲೆನ ವಾಸಿ ಮಾಡು, ಆಯ್ತಾ? ನಾನು ಹೇಳಿದ್ದೆಲ್ಲ ನೆನ್ಪಿರ್ಲಿ. ಸುಳಿದಾಡುತ್ತ ಮನೆಯೊಳಗಾದರು ಕೃಷ್ಣ ಎನಬಾರದೆ. ಏನ್ ಮಾಡ್ತಾ ಇದೀಯ ನೀನು? ಅವಲಕ್ಕಿ ತಿಂತ ಇದ್ದೀನಿ. ಕೃಷ್ಣನ್ಗೆ ನೈವೇದ್ಯ ಇಟ್ಟಿದ್ದನ್ನ ನೀನ್ ತಿಂತಿದ್ಯಲ್ಲ, ಯಾರ್ ನೀನು? ಅರೆ, ನಾನ್ ಗೊತ್ತಿಲ್ವಾ ನಿಂಗೆ? ನಾನು ಕಿಟ್ಟಪ್ಪ. ಅವನು ದನ ಮೇಯಿಸೋನು, ನಾನು ದನ ಮೇಯಿಸ್ತೀನಿ. ನೈವೇದ್ಯ ಆದ್ಮೇಲೆ ಅದು ಪ್ರಸಾದನೇ ತಾನೆ, ಅದಕ್ಕೆ ತಿನ್ನಪ್ಪ. ತಪ್ಪ ಅಲ್ಲ, ನಾನ್ ತಿಂದ್ರೆ ಸಾಕಪ್ಪ ಅಂತ ಜನರೆಲ್ಲ ತಂದಿಲ್ಲಿ ಇಟ್ಟು ಹೋಗ್ತಾರೆ. ನೀನ್ ನೋಡಿದ್ರೆ ನನ್ಗೆ ಗದರ್ತಿದ್ಯಲ್ಲ. ನೀನ್ ತಿನ್ಲಿ ಅಂತ ಯಾರು ಇಡಲ್ಲ.